ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಲೀಫ್ ಫಿಲ್ಲಿಂಗ್ ಎಂಬೋಸ್ಡ್ ಯಾವ ಥರ ಸ್ಟಿಚ್ ಮಾಡೋದಂತ ನೋಡ್ತಾ ಇದ್ದೀವಿ. ಆಲ್ರೆಡಿ ಬೇಸಿಕ್ ಕ್ಲಾಸಲ್ಲಿ ನೀವು ಕಲ್ತಿರ್ತೀರಾ, ಅದೇ ಸ್ಟಿಚ್ನ ನಾವು ಎಂಬೋಸ್ಡ್ ಆಗಿ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಓಕೆ, ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಪ್ರೀವಿಯಸ್ ವೀಡಿಯೋ ಎಲ್ಲ ಇರುತ್ತೆ, ಅದರಲ್ಲಿ ಏನಾದರೂ ಡೌಟ್ಸ್ ಅಂದರೆ ಕಮೆಂಟ್ಸಲ್ಲಿ ಕೇಳಿ. ಓಕೆ ಫ್ರೆಂಡ್ಸ್, ಪೈಪಿಂಗ್ ಥ್ರೆಡ್ ಕೊಟ್ಟು ಮಾಡೋದು ಹೇಗಂತ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈ ಕ್ಲಾಸಲ್ಲಿ ಪೈಪಿಂಗ್ ಥ್ರೆಡ್ ಇಲ್ಲಾಂದರೆ ಹೇಗೆ ಮಾಡೋದು ಅಂತ ಇವಾಗ ನೋಡ್ತಾ ಇದ್ದೀರಾ. ಸೊ ಚೈನ್ ಹಾಕ್ಬಿಟ್ಟು ಚೈನ್ ಪಕ್ಕದಲ್ಲಿ ನಾವು ಜಿಗ್ಜಾಗ್ ಸ್ಟಿಚ್ ಯೂಸ್ ಮಾಡಿದ್ವಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಎಂಬೋಸ್ಡ್ ಆಗಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ ಫ್ರೆಂಡ್ಸ್? ಇದೇ ಥರ ಪಕ್ಕದಲ್ಲಿನೂ ಅದೇ ಮೆಥಡಲ್ಲಿ ಜಿಗ್ಜಾಗ್ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಜಿಗ್ಜಾಗ್ ಸ್ಟಿಚ್ ಹಾಕಿದ್ಮೇಲೆ ನಾವು ಸುತ್ತಿ ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ, ಅದನ್ನು ಬೇಸ್ ಮಾಡಿನೇ ನಾವು ಇವಾಗ ವರ್ಕ್ ಮಾಡೋದು. ಸೊ ಹಾಗೆ ಎಳೀರಿ, ಲಾಕ್ ಮಾಡಿ ಪಕ್ಕದಲ್ಲಿ ಚೈನಿಗೆ ಹಿಂದೆ ಪಕ್ಕ ಇದೆಯಲ್ಲ ಅದರಲ್ಲಿ ಚೈನ್ ಮಾಡಿ ಬಟನ್ ಹೋಲ್ ಸ್ಟಿಚ್ ನೀವು ಪ್ರಾಕ್ಟೀಸ್ ಮಾಡಿದ್ದೀರಲ್ಲ, ಸೇಮ್ ಬಟನ್ ಹೋಲ್ ಸ್ಟಿಚ್ ಥರನೇ ನೀವು ಬಂದು ವರ್ಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಚೈನ್ ಪಕ್ಕದಲ್ಲಿ ಚೈನ್ ಹಾಕಿ ಹಾಗೆ ಎಳೆದು ಲಾಕ್, ಅಗೇನ್ ಚೈನ್ ಹಾಕ್ತೀರಾ, ಹಾಗೆ ಎಳಿತಾ ಒಂದು ಲಾಕ್, ಅಗೇನ್ ಆಪೋಸಿಟಲ್ಲಿ ಚೈನ್ ಹಾಕಿ ಹಾಗೆ ಎಳೆದು ಒಂದು ಲಾಕ್. ಓಕೆ, ಈ ಕಡೆ ಒಂದು ಸಲ ಮಾಡಿದ್ರೆ ಆ ಕಡೆ ಒಂದು ಸಲ ಮಾಡಬೇಕು. ಲೆಫ್ಟ್ ರೈಟ್ ಅಂತ ನೀವು ಚೇಂಜ್ ಮಾಡ್ತಾ ಇರಬೇಕು ಲೀಫ್ ಫಿಲ್ಲಿಂಗ್ಗೆ. ಹಾಗಿದ್ರೆ ನಿಮಗೆ ಎಂಬೋಸ್ಡ್ ಆಗಿ ಬರುತ್ತೆ. ವಿಡಿಯೋದಲ್ಲಿ ಒಂಥರ ಕಾಣಿಸಿದ್ರು ನೀವು ವರ್ಕ್ ಮಾಡುವಾಗ ನಿಮಗೆ ಕ್ಲಿಯರಾಗಿ ಬರುತ್ತೆ ಲೀಫ್ ಫಿಲ್ಲಿಂಗು. ಇದು ಏನಕ್ಕೆ ಔಟ್ಲೈನ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ. ಇವಾಗ ನಾನು ಔಟ್ಲೈನ್ ಆ ಕಡೆನೇ ನಾನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಯಾಕಂದರೆ ಅದು ನಿಮಗೆ ಎಂಬೋಸ್ಡ್ ಆಗಿ ಕಾಣಿಸುತ್ತೆ, ಆಯಿತಾ? ಸೊ ನಾವು ಚೈನ್ ಹಂಗಂದರೆ ಔಟ್ಲೈನ್ ಹಾಕಿದ್ದೀವಲ್ಲ, ಅದು ಒಳಗೆ ವರ್ಕ್ ಮಾಡ್ತಾ ಇಲ್ಲ, ಔಟ್ಲೈನ್ ಹಿಂದೆ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಈ ಥರನೂ ನೀವು ವರ್ಕ್ ಮಾಡ್ಬೋದು, ಇಲ್ಲ ಔಟ್ಲೈನ್ ಕೊಡದೇನೂ ನೀವು ವರ್ಕ್ ಮಾಡ್ಬೋದು, ಆಯಿತಾ? ಈ ಥರ ತುಂಬ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಇರೋದು. ಓಕೆನಾ ಫ್ರೆಂಡ್ಸ್? ನಾನು ಈ ಕ್ಲಾಸಲ್ಲಿ ನಿಮಗೆ ಹೋಮ್ವರ್ಕ್ ಕೊಟ್ಟಿಲ್ಲ. ನೀವು ಯಾವ ಥರ ಹೋಮ್ವರ್ಕ್ ಮಾಡೋದು ಅಂತ ಮಾಡಿ ಕ್ಲಾಸಲ್ಲಿ ಸೆಂಡ್ ಮಾಡಿ ನೀವೇ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ವರ್ಕ್ ಮಾಡಿ. ಯಾಕಂದರೆ ಆಲ್ರೆಡಿ ನೀವು ಬೇಸಿಕ್ ಪ್ರಾಕ್ಟೀಸ್ ಮಾಡಿರ್ತೀರಾ. ಇವಾಗ ಅಡ್ವಾನ್ಸ್ ಲೆವೆಲ್ ಬಂದಮೇಲೆ ನೀವು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿ ವರ್ಕ್ ಮಾಡಿ. ಇವಾಗ ಚೈನ್ ಹಾಕಿ ಹಾಗೆ ಎಳಿತಾ ಒಂದು ಲಾಕ್, ಚೈನ್ ಹಾಕಿ ಹಾಗೆ ಎಳಿತಾ ಒಂದು ಲಾಕ್. ಇದೇ ಮೆಥಡಲ್ಲಿ ಲೆಫ್ಟು ರೈಟು ಒಂದೊಂದು ಸಲ ನೀವು ಚೈನ್ ಹಾಕಿ ನೀವು ವರ್ಕ್ ಮಾಡ್ತಾ ಇರಬೇಕು. ಒಂದು ಸಲ ಲೆಫ್ಟಲ್ಲಿ ಚೈನ್ ಹಾಕಿದ್ರೆ ಒಂದು ಸಲ ರೈಟಲ್ಲಿ, ಇದೇ ಥರ ನೀವು ವರ್ಕ್ ಮಾಡಬೇಕು. ಒಂದೇ ಕಡೆ ವರ್ಕ್ ಮಾಡೋಂಗಿಲ್ಲ. ಇದರಲ್ಲಿ ಇದು ಎಂಬೋಸ್ಡ್ ಆಗಿ ಕಾಣಿಸುತ್ತೆ. ನಾನು ರೆಡ್ ಕಲರ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ, ನೀವು ವರ್ಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಟೈಪ್ 1 ಎಂಬೋಸ್ಡ್ ಲೀಫ್ ಫಿಲ್ಲಿಂಗ್ ಅಂತ. ಇನ್ನೊಂದು ನಾವು ಇದರಲ್ಲಿ 2 ಕ್ಲಾಸ್ ನೋಡ್ತೀವಿ. ಓಕೆನಾ? ಆಫ್ ಲೋಡ್, ಇವಾಗ ಇದು ಫುಲ್ ಲೀಫ್ ನಾವು ಫಿಲ್ಲಿಂಗ್ ನೋಡ್ತಾ ಇದ್ದೀವಿ. ಅದರಲ್ಲಿ ನಾವು ಆಫ್ ಆಗಿ ಹೇಗೆ ಡಿವೈಡ್ ಮಾಡಿ ವರ್ಕ್ ಮಾಡೋದಂತ ನೆಕ್ಸ್ಟು ಸ್ಟಿಚ್ ಇದು ಮುಗಿದ ತಕ್ಷಣ ಅದರಲ್ಲಿ ತೋರಿಸ್ತೀನಿ. ಸೊ ಕಾರ್ನರಲ್ಲಿ ನೀವು ಬರುವಾಗ ಏನು ಮಾಡಬೇಕಂದ್ರೆ ಕೆಳಗೆ ಸ್ವಲ್ಪ ನೀವು ಬಂದು ಚೈನ್ ಲಾಕ್ ಅದನ್ನು ಕ್ಲೋಸ್ ಮಾಡಬೇಕು. ನೀವು ಔಟ್ಲೈನ್ ಹಾಕಿದ್ದೀವಲ್ಲ, ಆ ಔಟ್ಲೈನ್ನ ಕ್ಲೋಸ್ ಮಾಡಿ ನೀವು ಸ್ಟಿಚ್ ಮಾಡಿ ಅದೇ ಥ್ರೆಡ್ಡಿಂದ ನೀವು ಔಟ್ಲೈನ್ ಕೊಡ್ಬೋದು, ಇಲ್ಲಾಂದರೆ ಶುಗರ್ ಬೀಡ್ ಕೊಡ್ಬೋದು, ಕರ್ದಾನ ಬೀಡ್ಸ್ ಕೊಡ್ಬೋದು. ಚಮ್ಕಿನೂ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಥರನೂ ನೀವು ಕೊಡ್ಬೋದು, ಆಯಿತಾ? ಸೊ ಇವಾಗ ನನ್ನ ಹತ್ರ ಶುಗರ್ ಬೀಡ್ ಖಾಲಿಯಾಗಿರೋದ್ರಿಂದ ನಾನು 4mm ಬೀಡ್ಸ್ ಕೊಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಹೆಂಗಂತ ಪ್ರೊಸೀಜರು. ಆದರೆ ನೀವು ಶುಗರ್ ಬೀಡಲ್ಲಿ ವರ್ಕ್ ಮಾಡಿ. ಓಕೆ ಫ್ರೆಂಡ್ಸ್? ನೀವು 4mm ಬೀಡ್ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆದ್ದರಿಂದ ಆದಷ್ಟು ನೀವು ಶುಗರ್ ಬೀಡಲ್ಲಿ ವರ್ಕ್ ಮಾಡಿ. ಇವಾಗ 4mm ಬೀಡ್ ತಗೊಂಡ್ರೆ ನಾವು ಸಿಂಗಲ್ ಬೀಡಾಗಿ ನಾವು ಸ್ಟಿಚ್ ಮಾಡಬೇಕು, ಆಯಿತಾ?
ಸೊ ಈ ಥರ ನೀವು ಸ್ಟಿಚ್ ಮಾಡ್ಕೊಂಡು ಬನ್ನಿ, ಸಿಂಗಲ್ ಬೀಡಾಗಿ ಸ್ಟಿಚ್ ಮಾಡಿ. ಶುಗರ್ ಬೀಡ್ ಅಂದರೆ ನೀವು 2 ಶುಗರ್ ಬೀಡ್ ಇಟ್ಟು ವರ್ಕ್ ಮಾಡಬೇಕು. ಲಾಸ್ಟಲ್ಲಿ ನಾವು ಶಾರ್ಪ್ನೆಸ್ ಕೊಡಬೇಕಾದ್ರೆ ಮೇಲೆ ಒಂದು ಬೀಡ್ಸ್ ಕೊಟ್ಟು ಅದ್ರ ಕೆಳಗೆ ನಾವು ಬಂದುಬಿಟ್ಟು ಒಂದು ಚೈನ್ ಹಾಕಿ ಅದರಿಂದ ನಾವು ಕಂಟಿನ್ಯೂಸ್ ಆಗಿ ಚೈನ್ನ ವರ್ಕ್ ಮಾಡಬೇಕು. ಬೀಡ್ಸ್ನ ಒಂದೊಂದಾಗಿ ತೆಗೆದು ಸಿಂಗಲ್ ಬೀಡ್ಸ್ ಆಗಿ ವರ್ಕ್ ಮಾಡ್ಕೊಂಡು ಬನ್ನಿ. ನನ್ನ ಫ್ರೀ ಕ್ಲಾಸಿಗೆ ಜಾಯಿನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ನೀವು ಕಾಲ್ ಮಾಡಿದ್ರೆ ಸಿಗಲ್ಲ. ಕಾಲ್ ಮಾಡಬೇಕಾದ್ರೆ ಸಾಯಂಕಾಲ 7ರಿಂದ ನೈಟ್ 8 ಗಂಟೆವರೆಗೂ ಕಾಲ್ ಮಾಡ್ಬೋದು, ಅವೈಲಬಲಾಗಿ ಸಿಗುತ್ತೀವಿ. ಇಲ್ಲಾಂದರೆ ನೀವು ವಾಟ್ಸಪ್ ಮಾಡಿ 8 ಗಂಟೆ ಮೇಲೆ ನಿಮಗೆ ಕ್ಲಾಸ್ ಡೀಟೇಲ್ಸ್ ನಾನು ಹೇಳ್ತೀನಿ. ಮೆಟೀರಿಯಲ್ಸ್ ಬೇಕಂದ್ರೂ ವಾಟ್ಸಪ್ ಮಾಡಿ, ನಾವು ಮೆಟೀರಿಯಲ್ಸು ಅವೈಲಬಲ್ ಆಗಿರುತ್ತೆ. ಇದು ಟೈಪ್ 1 ಆಯಿತು. ಇವಾಗ ಟೈಪ್ 2 ಬಂದು ವರ್ಕ್ ಮಾಡ್ತೀವಿ. ಓಕೆನಾ? ನಾನು ಔಟ್ಲೈನು ಒಳಗೆ ಎಂಬೋಸ್ಡಾಗಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಹೆಂಗಂದರೆ ಸೇಮ್ ನೀವು ಅದರಲ್ಲಿ ಔಟ್ಲೈನ್ ಆಚೆ ವರ್ಕ್ ಮಾಡಿದ್ರಿ, ಇದರಲ್ಲಿ ಹಂಗಿಲ್ಲ. ಈ ಔಟ್ಲೈನ್ ಒಳಗೆ ಓಕೆ ಚೈನ್ ಹಾಕಿ ಔಟ್ಲೈನ್ ಆಚೆ ಲಾಕ್ ಮಾಡ್ತೀರಾ. ಇವಾಗ ಚೈನ್ ಹಾಕಿ ಲಾಕ್, ಹಾಗೆ ಎಳೆದು ಚೈನ್ ಲಾಕ್. ಆಫ್ ಲೋಡ್ಗೆ ಮಾತ್ರ ಚೈನ್ ಹಾಕ್ತೀರಾ, ಲಾಕ್ ಹಾಕ್ತೀರಾ, ತಿರ್ಗಾ ಆಫ್ ಲೋಡ್ಗೆ ಬಂದು ಚೈನು ಲಾಕ್. ಸೆಂಟ್ರಲ್ಲಿ ನೀವು ಒಂದು ಲೈನ್ ಹಾಕ್ಕೋಬೇಕು. ಆ ಲೈನ್ ಒಳಗೇ ನೀವು ವರ್ಕ್ ಮಾಡಬೇಕು. ಲೈನ್ ಆಚೆ ಬರಬಾರ್ದು. ಯಾಕಂದರೆ ಇದು ಒಂದು ಲೀಫನ್ನು ಆಫ್ ಆಗಿ ಡಿವೈಡ್ ಮಾಡಿ ನಾವು ವರ್ಕ್ ಮಾಡೋದ್ರಿಂದ ನೀವು ಆ ಲೈನ್ ಬಿಟ್ಟು ಆಚೆ ಹೋಗಬಾರ್ದು. ಓಕೆನಾ? ನೀವು ವರ್ಕ್ ಮಾಡುವಾಗ ನೀವು ಆಲ್ರೆಡಿ ಫ್ಲಾಟ್ ಲೋಡ್ ಸ್ಟಿಚ್ ವರ್ಕ್ ಮಾಡಿದ್ದೀರಾ, ಕ್ರಾಸ್ ಫ್ಲಾಟ್ ಲೋಡು ವರ್ಕ್ ಮಾಡಿದ್ದೀರಾ. ಸೊ ಅದೇ ರೀತಿಯೇ ನಾವು ಇದರಲ್ಲಿ ವರ್ಕ್ ಮಾಡ್ತೀವಿ. ಇದರಲ್ಲಿ ಏನಂದರೆ ಲೀಫ್ ಇನ್ನರಲ್ಲಿ ಚೈನ್ ಹಾಕಿ ಔಟರಲ್ಲಿ ಲಾಕ್ ಹಾಕ್ತೀವಿ, ಆಯಿತಾ? ಹಂಗಂದರೆ ಇವಾಗ ಚೈನ್ ಲಾಕ್ ಹಾಕ್ತೀವಲ್ಲ, ಇವಾಗ ಚೈನ್ ಒಳಗೆ ಚೈನ್ ಹಾಕಿ ಚೈನ್ ಪಕ್ಕದಲ್ಲಿ ಲಾಕ್ ಹಾಕ್ತೀವಿ. ಅರ್ಥ ಆಯಿತಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಅದಕ್ಕೆ ಹೇಳ್ತೀನಿ. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ಇವಾಗ ಚೈನ್ ಹಾಕ್ತೀರಾ, ಹಾಗೆ ಹೇಳ್ಕೊಂಡು ಚೈನ್ ಲಾಕ್. ನೋಡಿ ನಾನು ಎಲ್ಲಿ ಪಂಚ್ ಮಾಡಿ ಚೈನ್ ಹಾಕಿ ಎಲ್ಲಿ ಲಾಕ್ ಆಗ್ತಾಯಿದ್ದೀನಿ ಅಂತ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಸೊ ಅಬ್ಸರ್ವ್ ಮಾಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನಾವು ಹಾಕಿರೋ ಔಟ್ಲೈನು ಕವರ್ ಆಗಬೇಕು, ಚೈನು ಲಾಕ್. ಹಂಗಾದ್ರೆ ಔಟ್ಲೈನಲ್ಲಿ ಲಾಕ್ ಬರುತ್ತೆ, ಇನ್ನರಲ್ಲಿ ನಿಮಗೆ ಚೈನ್ ಬರುತ್ತೆ. ಸೊ ಇದೇ ಪ್ರೊಸೀಜರಲ್ಲಿ ನೀವು ವರ್ಕ್ ಮಾಡಬೇಕು. ಸೊ ಇದಕ್ಕೆ ಹೋಮ್ವರ್ಕ್ ಇರಲ್ಲ. ನೀವು ಹೋಮ್ವರ್ಕು ನೀವೇ ಒಂದು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿ ವರ್ಕ್ ಮಾಡಿ. ಸೊ ಕ್ರಾಸ್ ಲೋಡು ಫ್ಲಾಟ್ ಲೋಡು ಹೇಗೆ ವರ್ಕ್ ಮಾಡಿದ್ರು ಸೇಮ್ ಅದೇ ಥರ ಬರುತ್ತೆ. ನೀವು ಏನು ಲೈನ್ ಹಾಕಿದ್ದೀರೋ ಆ ಲೈನ್ ಮೇಲೇ ನೀವು ವರ್ಕ್ ಮಾಡಿ, ಆವಾಗ ಮಾತ್ರ ನಿಮಗೆ ಫಿನಿಶಿಂಗ್ ನೀಟಾಗಿ ಸಿಗುತ್ತೆ. ಸೊ ಟೈಪ್ 1ನಲ್ಲಿ ಫುಲ್ ಲೀಫು ಫಿಲ್ಲಿಂಗ್ ನೋಡಿದ್ರಿ. ಇದರಲ್ಲಿ ಆಫ್ ಆಗಿ ಒಂದು ಲೀಫನ್ನು ಆಫ್ ಆಗಿ ಡಿವೈಡ್ ಮಾಡಿ ಅದರಲ್ಲಿ ನೀವು ನೋಡ್ತಾ ಇರ್ತೀರ. ಸೆಂಟ್ರಲ್ಲಿ ನಾವು ಜರ್ದೋಸಿ ಇಡ್ಬೋದು, ಫ್ರೆಂಚ್ ನಾಟ್ ಹಾಕ್ಬೋದು, ಲಾಂಗ್ ಫ್ರೆಂಚ್ ನಾಟ್, ಇಲ್ಲಾಂದರೆ ಬೀಡ್ಸ್ ಇಡ್ಬೋದು. ಸರಿನಾ? ಸೊ ಇದೇ ರೀತಿ ಫುಲ್ಲಾಗಿ ವರ್ಕ್ ಮಾಡಿ. ತುಂಬ ಲೀಫ್ಸ್ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ವರ್ಕ್ ಮಾಡೋಕ್ಕೆ ಆಗೋದು. ಸೊ ಅದೇ ಥ್ರೆಡ್ಡಿಂದ ನೀವು ಔಟ್ಲೈನ್ ಕೊಡಿ. ಔಟ್ಲೈನು ಶುಗರ್ ಬೀಡು, ಕರ್ದನ ಬೀಡ್ಸು ಯಾವುದಾದ್ರೂ ಕೊಡ್ಬೋದು. ಸೊ ನೀವು ಔಟ್ಲೈನು ಶುಗರ್ ಬೀಡ್ ಕೊಡಿ. ಸೊ ಇದು ಎಡ್ಜಿಗೆ ಶಾರ್ಪ್ನೆಸ್ ಬೇಕಾಗಿರೋದ್ರಿಂದ ಮೇಲೆ ಒಂದು ಚೈನ್ ಹಾಕಿ ಅದನ್ನು ಹಾಗೆ ಕೆಳಗೆ ತಂದು ಹಾಗೆ ಸುತ್ತಿ ನೀವು ಚೈನ್ ಹಾಕ್ಕೊಂಡು ಬನ್ನಿ. ಆವಾಗ ಆ ಹೋಲ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಇದು ಹಾಕಿದ್ಮೇಲೆ ಅದೇ ಥ್ರೆಡ್ಡಲ್ಲಿ ನೀವು ಹಾಗೆ ಚೈನ್ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಎಣ್ಣಟ್ ಹಾಕಿ ಕ್ಲೋಸ್ ಮಾಡ್ಬೋದು. ಸೊ ಈ ಗ್ಯಾಪ್ ಇದೆಲ್ಲ ಸೆಂಟ್ರಲ್ಲಿ, ಈ ಗ್ಯಾಪ್ಗೆ ನೀವು ಬೀಡ್ಸ್ನ ಫಿಲ್ ಮಾಡ್ಕೋಬೇಕು. ಶುಗರ್ ಬೀಡ್ ಕೊಡ್ಬೋದು, ಇಲ್ಲಾಂದರೆ ಲಾಂಗ್ ಫ್ರೆಂಚ್ ನಾಟ್ ಹಾಕ್ಬೋದು. ಸರಿನಾ? ನಾನು ಹೇಳದ್ನಲ್ಲ, ಇವಾಗ ನನ್ನ ಹತ್ರ ಶುಗರ್ ಬೀಡ್ ಇಲ್ಲ, ಅದಕ್ಕೆ 4mm ಬೀಡ್ ಇಟ್ಟು ನಾನು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಅದು ಸಿಂಗಲ್ ಬೀಡಾಗಿ ನೀವು ಸ್ಟಿಚ್ ಮಾಡ್ಕೊಬಿಡಿ. ಇದನ್ನು ಚೆನ್ನಾಗಿ ಕಾಣಿಸಿದ್ರೆ ನೀವು 4mm ಬೀಡು ಕೊಡ್ಬೋದು. ಸೊ ಇದು ಆಫ್ ಲೋಡು
ಆಫ್ ಲೋಡ್ ಫಿಲ್ಲಿಂಗ್ ಅಂತ ಹೇಳ್ತೀವಿ, ಲೀಫ್ ಫಿಲ್ಲಿಂಗ್ ಅಂತ. ಸೊ ಎಂಬೋಸ್ಡಾಗಿ ವರ್ಕ್ ಮಾಡೋಕ್ಕೆ ಅಡ್ವಾನ್ಸ್ ಕೋರ್ಸಲ್ಲಿ ಇದು ಲೀಫಲ್ಲಿ 2 ಟೈಪ್ ಅಂತೀವಲ್ಲ, ಫಸ್ಟ್ ಟೈಪ್ ಸೆಕೆಂಡ್ ಟೈಪ್ ಅಂತ, ಇದು ಸೆಕೆಂಡ್ ಟೈಪ್. ಸೊ ಈ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ಟೈಪ್ 1 ನೋಡಿದ್ರಿ, ಟೈಪ್ 2 ನೋಡಿದ್ರಿ, ಇದು ಎರಡರಲ್ಲೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.